ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ನವವಿಧ ಭಕ್ತಿಗಳನ್ನ ಕುರಿತು ನಾವು ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಶ್ರವಣ ಭಕ್ತಿ. ಅದರ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೀರಿ. ಕೇಳುವುದು ಕೂಡ ಒಂದು ಭಕ್ತಿ. ಭಕ್ತಿಯಿಂದ ಕೇಳೋದು, ಆ ಕಡೆ ಈ ಕಡೆ ಚಿತ್ತ ಹರಿಲಾರದ ಹಾಗೆ ಕೇಳುವ ವಿಷಯವನ್ನ, ತತ್ವವನ್ನ ಕೇಳೋ, ನೆರೆ ಕೇಳೋ, ಕೇಳಿದ್ದನ್ನ ಅರಿ ಅಂತ ತಿಳ್ಕೊಂಡು ಹೇಳ್ತಾರೆ ನಿಜಗುಣ ಶಿವಿಗಳು. ಅಂದ್ರೆ ಚೆನ್ನಾಗಿ ಕೇಳಪ್ಪ. ಸರ್ವಜ್ಞ ಕೂಡ ಒಂದ್ ಕಡೆ ಹೇಳ್ತಾನೆ, ಹೇಳಿದ್ದೆ ಹೇಳುವರು, ಕೇಳಿದ್ದೆ ಕೇಳುವರು, ಕೇಳಿದ್ದ ಕೇಳಿ ಸುಖಿಸುವರು, ಗುರುವಿನ ಹೇಳಿಕೆಯೇ ಬೇರೆ ಸರ್ವಜ್ಞ. ಹೇಳೋದು ಕೇಳೋದು ಭಾರತ ದೇಶದಲ್ಲಿ ನಿರಂತರವಾಗಿ ನಡೆದಿದೆ. ಎಷ್ಟು ವಿಶೇಷ ವಿಚಿತ್ರ ಅಂದ್ರೆ, ವೇದಗಳನ್ನ ಎಷ್ಟೋ 100 ವರ್ಷಗಳು, 1000 ವರ್ಷಗಳು ಕಂಠಪಾಠ ಮಾಡಿಬಿಡ್ತಾ ಇದ್ರು. ಅಂದ್ರೆ ಕೇಳಿ 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 ಕಂಠಪಾಠ ಮಾಡಿ ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ವರ್ಗಾಯಿಸ್ತಾ ಇದ್ರು. ವಾಲ್ಮೀಕಿ ರಾಮಾಯಣವನ್ನ ಲವಕುಶರು ಕಂಠಪಾಠ ಮಾಡಿದ್ರು. ಏಕಪದ್ಯ ರೂಪದಲ್ಲಿದೆ. ನಮ್ಮ ದೇಶದ ಸಾಹಿತ್ಯ ಗದ್ಯ ರೂಪಕ್ಕಿಂತ ಹೆಚ್ಚಾಗಿ ಪದ್ಯ ರೂಪ, ಅಂದ್ರೆ ಶ್ಲೋಕಗಳ ರೂಪದಲ್ಲಿ, ಅದಕ್ಕೆ ಹೆಚ್ಚಿನ ಹೊತ್ತು ಕೊಡ್ತು. ಅದನ್ನು ನೆನ್ಪಿಟ್ಕೊಳ್ಳೋದು ಸುಲಭ ಆಗ್ತದೆ. ಅದರಲ್ಲಿ ಕಾವ್ಯಾತ್ಮಕತೆ ಇರ್ತದಲ್ಲ, ಪ್ರಾಸ ಇರ್ತದೆ. ಒಂದು ಶಬ್ದ ನೆನಪಾದ್ರೆ ಎಲ್ಲವೂ ನೆನಪಾಗ್ಬಿಡುತ್ತೆ. ಮತ್ತೆ ಸಾಹಿತ್ಯದ ಜೊತೆಗೆ ಸಂಗೀತವು ಕೂಡ ಬೆರೆತ್ಕೊಳ್ಳುತ್ತೆ. ಹಾಗಾಗಿ ಅದಕ್ಕೆ ಬಹಳ ವಿಶೇಷವಾದ ಸ್ಥಾನ ಇದೆ. ಸಂಗೀತ ಮತ್ತು ಸಾಹಿತ್ಯ ಎರಡೂ ಕೂಡಿದಾಗ ಕೇಳೋದಕ್ಕೆ ಬಹಳ ಸಂತೋಷ. ಆದ್ರಿಂದ ಮೊದಲನೆಯ ಭಕ್ತಿ ಅದು ಶ್ರವಣ ಭಕ್ತಿ. ಯಾವುದನ್ನ ಕೇಳ್ತೀವೋ, ಚೆನ್ನಾಗಿ ಕೇಳ್ತೀವೋ, ಅದನ್ನ ಮನುಷ್ಯನಿಗೆ ಬಾಯಲ್ಲಿ ಸುಮ್ಮನೆ ಇಟ್ಕೊಳಕ್ ಆಗಲ್ಲ, ಮನ್ಸಾಗಲ್ಲ. ನಿಮಗೆ ಗೊತ್ತಿಲ್ದಿದ್ದಂಗೆ ಅದು ಹೊರಗೆ ಬರ್ತಿರುತ್ತೆ. ಈಗ ಒಂದು ಟ್ಯಾಂಕ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಕೊಡ ಇದೆ. ಆ ಕೊಡದಲ್ಲಿ ನೀವು ಯಾವ ನೀರು ತುಂಬಿಸಿರ್ತೀರೋ ಅದೇ ತಾನೇ ಹೊರಗೆ ಬರ್ಬೇಕು. ಸುರಿಬೇಕಾದ್ರೆ, ಅಥವಾ ನಲ್ಲಿ ಟ್ಯಾಂಕಿಂದ ಏನ್ ತುಂಬಿಸಿದ್ರು ಅದೇ ನಲ್ಲಿಯಿಂದ ಹೊರಗೆ ಬರ್ತದೆ. ಹಾಗೇನೆ ಒಳ್ಳೆಯದನ್ನೇ ಕೇಳಿದ್ರೆ ಅದೇ ಮತ್ತೆ ಹೊರಗೆ ಬರ್ತದೆ. ಅದಕ್ಕೆ ಇಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಮಠಗಳಲ್ಲಿ, ಗುಡಿಗಳಲ್ಲಿ ಯಾಕಪ್ಪ ವಚನಗಳನ್ನ, ಭಕ್ತಿಗೀತೆಗಳನ್ನ ಹಾಕ್ತಾರೆ ಅಂತಂದ್ರೆ ಇದೇ ಕಾರಣಕ್ಕಾಗಿ. ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮ ಸಮಸ್ಯೆಗಳನ್ನ ಚಿಂತೆ ಮಾಡ್ತಾ ಮಾಡ್ತಾ ಕೆಲಸ ಮಾಡೋದು ಬೇಡ. ಮಹಾತ್ಮರನ್ನ ನೆನೆಸೋಣ, ಪುಣ್ಯಾತ್ಮರನ್ನ ನೆನೆಸೋಣ, ಮುಕ್ತಾತ್ಮರನ್ನ ನೆನೆಸೋಣ ಅಂತ ಹೇಳಿ ಅವರ ಹಾಡುಗಳು, ಸಂಗೀತಗಳು, ಸುಪ್ರಭಾತ ಅಂತಾನೆ ಹೆಸರಿಟ್ರು ಅದಕ್ಕೆ. ಅಂದ್ರೆ ಕೇಳೋದು ಒಳ್ಳೊಳ್ಳೆ. ಆದ್ರೆ ಸಮಸ್ಯೆ ಏನಾಗ್ತಿತ್ತು, ಈಗಲೂ ಕೆಲವು ಕಡೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಸುಪ್ರಭಾತಗಳನ್ನ ಪ್ಲೇ ಮಾಡಿಬಿಟ್ಟು
ಅಂದ್ರೆ ಮಹಾತ್ಮರನ್ನ ಶರಣರನ್ನ ಎಬ್ಸೋದಕ್ಕೆ ಹಾಡ್ತಿದ್ರು ಸುಪ್ರಭಾತನ ಅಂತ ರಾಜರುಗಳನ್ನ. ಅದೇ ನಾವು ತಮಾಷೆ ಮಾಡ್ತಿರ್ತೀವಿ. ಚಿಕ್ಕವರಿದ್ದಾಗ ನಾವೆಲ್ಲ ಎಲ್ಲಿಗೆ ಕೇಳಿದ್ರು ಎದ್ದೇಳು ಮಂಜುನಾಥ, ಮಂಜುನಾಥನ್ ಎದ್ದೇಳು ಅಂತ ಹಾಕ್ಬಿಟ್ಟು ಇವ್ರು ಮಲ್ಕೊಂಬಿಡೋದು. ಗೊತ್ತಾಯ್ತಲ್ಲ, 5 ಗಂಟೆಗೆ ಹಾಕೋದು, ಅವ ಹಾಕದವನು ಮಲಗೋದು, ಆ ಕೇಳೋರು ಮಲಗೋದು. ಹಂಗಾರೆ ಎದ್ದೇಳೋರು ಯಾರು? ಆದ್ರಿಂದ ಹಂಗ್ ಮಾಡಬಾರ್ದು. ನಾವೆಲ್ಲರೂ ಎದ್ಬಿಟ್ಟು ಸ್ನಾನ ಪೂಜೆ ಮಾಡ್ತಾ ಮಾಡ್ತಾ ಶರಣರ ವಚನಗಳನ್ನ ಭಕ್ತಿಗೀತೆಗಳನ್ನ ಕೇಳ್ತಾ ಇರ್ಬೇಕು. ಮಕ್ಕಳಿಗೆ ಕೇಳಿಸ್ತಾ ಇರ್ಬೇಕು. ಮನೇಲೂ ಕೂಡ ಅಷ್ಟೇನೆ. ಮನೆಯಲ್ಲಿ ಇವಾಗ ಬಹಳ ಕೆಟ್ಟ ಸಂಸ್ಕೃತಿ ಏನ್ ಬಂದಿದೆ ಅಂದ್ರೆ ತಡವಾಗಿ ಎದ್ದಾಳೋದು, ಎದ್ದು ಕೂಡಲೇ ಟೆನ್ಷನ್. ಯಾಕೆ ಅಂದ್ರೆ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಹೊರಗೋಗ್ಬೇಕು. ಅಪ್ಪ ಅಮ್ಮ ದುಡಿತಿರ್ತಾರೆ, ಮಕ್ಕಳು ಶಾಲೆಗೆ ಹೋಗ್ಬೇಕು, ದೂರ ದೂರ ಹೋಗ್ಬೇಕು, ರೆಡಿ ಆಗ್ಬೇಕು, ಪುಸ್ತಕ ಇಟ್ಕೋಬೇಕು, ವ್ಯಾನ್ ಹಿಡಿಬೇಕು, ಬುತ್ತಿ ಕಟ್ಕೋಬೇಕು, ಏನೇನೋ ಕೆಲಸ. ಬೆಳಗಿನ ವೇಳೆ ಶಾಂತವಾಗಿರ್ಬೇಕು. ಎದ್ದು 1-2 ಗಂಟೆ ಶಾಂತವಾಗಿ ಕೆಲಸ ಆಗ್ಬೇಕು, ಕೆಲಸ ನಡೀತಾ ಇರಲಿ. ಆದರೆ ಟೆನ್ಷನ್ ಇಂದ ಅಲ್ಲ, ಆನಂದವಾಗಿ ಕೆಲಸ ನಡಿಬೇಕು. ಇದು ಶ್ರವಣ ಭಕ್ತಿ. ಕೀರ್ತನ ಭಕ್ತಿಯು ಅಷ್ಟೇನೆ. ಚೆನ್ನಾಗಿರೋದನ್ನ ಕೇಳಿದಾಗ ಅದನ್ನ ನಾವು ಆಫ್ ಮಾಡಿದ್ಮೇಲೆ, ಆ ಸಿಸ್ಟಮ್ ಆಫ್ ಮಾಡಿದ್ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಆ ಹಾಡು ನಮ್ಮ ಹೊರಗಡೆ ಬರ್ತದೆ. ಅಥವಾ ನಾವು ಇಷ್ಟಪಟ್ಟಂತಹ ಯಾವಾಗಲೂ ಕೇಳಿದಂತಹ ಹಾಡುಗಳು ನಮಗೆ ಗೊತ್ತಿಲ್ದಂಗೆ ಹೊರಗೆ ಬರ್ತಾ ಇರುತ್ತೆ. ಅದನ್ನು ನಾವು ಹಾಡ್ತಿರ್ಬೇಕು. ಒಳ್ಳೊಳ್ಳೆ ಹಾಡುಗಳನ್ನು ಹಾಡಬೇಕು. ಮತ್ತು ಸಣ್ಣ ಮಕ್ಕಳು ದೊಡ್ಡವ್ರಿಗಿಂತ ಇನ್ನು ದೊಡ್ಡವ್ರು ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಯಾವುದೋ ಒಂದು ಚಿತ್ರಗೀತೆ ಕೇಳ್ಬಿಟ್ಟು ಇದನ್ನ ನಾನು ಒಬ್ಬನೇ ಇದ್ದಾಗ ಹಾಡ್ಕೋಬೇಕು ಅಥವಾ ಬಾತ್ರೂಮಲ್ಲಿ ಹಾಡ್ಕೋಬೇಕು ಅನ್ನೋದು ದೊಡ್ಡವ್ರಿಗೆ ಗೊತ್ತಾಗ್ಬೋದು, ಚಿಕ್ಕವ್ರಿಗೆ ಗೊತ್ತಾಗಲ್ಲ. ಅವ್ನು ನೀವು ಏನ್ ಕೇಳಿಸಿರ್ತೀರೋ ಅದನ್ನೇ, ಏನ್ ಕಲ್ಸಿರ್ತೀರೋ ಅದನ್ನೇ ಹಾಡ್ತಾವ. ಈಗೊಂದು 15, 16, 17 ವರ್ಷದ ಹಿಂದೆ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೆ ನಾನು. ಅವಾಗೆಲ್ಲ ಸತತ ಪ್ರವಚನ ಅಲ್ಲ. ಅಲ್ಲಿ ಹೋದ ಕೂಡಲೇ ಮತ್ತಾಯ್ತು, ಒಂದ್ ಮನೇಲೆ ಉಳ್ಕೊಳಕ್ ವ್ಯವಸ್ಥೆ ಮಾಡಿದ್ರು. 1 ತಿಂಗಳು ಅವ್ರ ಮನೆ ಒಂದು ಭಾಗವನ್ನೇ ಬಿಟ್ಕೊಟ್ಟು ನಮ್ಗೆಲ್ಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಸರಿ ಹೋದ್ವಿ. ತಾಯಿ ತಂದೆಗಳು, ಅವ್ರ ಅಜ್ಜ ಅಜ್ಜಿ ಎಲ್ಲ ಭಕ್ತಿವಂತರು, ಎಲ್ಲ ಪಾದಕ್ಕೆ ನೀರು ಹಾಕಿ ಒಳಗಡೆ ಕರ್ಕೊಂಡ್ರು. ಕೂತ್ಕೊಂಡ್ವಿ, ಪಾದ ಪೂಜೆ ಆಯ್ತು. ಒಂದು ಮಗು ಅದೇನು ಶಾಲೆಗೆ ಹೋಗಿತ್ತೇನೋ ಬಂತು, ಅಥವಾ ಅಲ್ಲೇ ಇತ್ತ. ಒಂದು 2.5 3 ವರ್ಷದ ಮಗು, ಶಾಲೆಗೆ ಹೋಗಿಲ್ಲ ಮೋಸ್ಟ್ಲಿ ಅದು. ಸರಿ, ಅವರು ಏನನ್ಬೇಕು, ಅಜ್ಜ ಮಗಳೇ ಬಾಯ್ಲಿ ಅಂತ ಹೇಳಿ ಕರೆದು, ಗುರುಗಳ ಎದುರಿಗೆ ಒಂದು ವಚನ ಹೇಳೋ, ಆ ಶ್ಲೋಕ ಹೇಳೋ ಅಂತ, ಅಥವಾ ಒಂದು ಹಾಡು ಹೇಳೋ ಅಂತ ಅವ್ರ ಅಜ್ಜ ಹೇಳಿದ್ರು. ಆ ಮಗು ಹಾಡು ಹೇಳೋ ಅಂದ ಕೂಡಲೇ ಆವತ್ತಿನ ಕಾಲಕ್ಕೆ ಬಹಳ ಪ್ರಸಿದ್ಧವಾದ ಹಾಡಿತ್ತು. ಹನಿ ಚುಚ್ಚಿದೆ ಯಾಕೋ ಹಿಂಗ್ ಶುರು ಮಾಡ್ತದ. ಅಂದ್ರೆ ಆ ಹಾಡು ಬಹಳ ಪ್ರಸಿದ್ಧಿ ಇತ್ತು ಅವಾಗ. ಅದನ್ನ ಹೇಳಕ್ಕೂ ಬರಲ್ಲ, ಅದಕ್ಕೆ ಹನಿ ಸುತ್ತಿದೆ ಯಾಕೋ ಹಿಂದು ಅನ್ನಕ್ ಬರಲ್ಲ. ಹನಿ ಚುಚ್ಚಿದೆ ಯಾಕೋ ಹಿಂದು ಅಂತಂದು, ಹೇ ಅವೆಲ್ಲ ಹೇಳ್ಬೇಡ, ಹೇಳೋ ತಂದೆ ನೀನು ತಾಯಿ ನೀನು ಹೇಳು, ವಕ್ರತುಂಡ ಮಹಾಕಾಯ ಹೇಳು. ನಾನು ಇದನ್ನೇ ಹೇಳೋದಂತ ಅದನ್ನೇ ಹೇಳು. ಯಾಕೆ ಅದನ್ನ ಕಲ್ಸಿದೀರ ನೀವು ಅಥವಾ ಕೇಳಿದೆ ಟಿವಿನಲ್ಲಿ ಧಾರಾವಾಹಿ ಎಲ್ಲ ಕಡೆ ಅದನ್ನೇ ಕೇಳಿಸ್ತಾ ಇದೆ, ಕೇಳಿಸ್ಕೊಳ್ತಾ ಇದೆ. ಇವತ್ತು ನೀನ್ ತಂದೆ ನೀನು ತಾಯಿ ನೀನು ಹೇಳು,
ಒಕ್ಕಲ್ತೊಂಡ ಮಹಾಕ ಹೇಳು ಅಂದ್ರೆ ಕೇಳಲ್ಲ. ಆದ್ರಿಂದ ಅಂದ್ರೆ ಮಕ್ಕಳು ಪ್ರಾಮಾಣಿಕರಂತ, ಮಗು ಪ್ರಾಮಾಣಿಕರತ ದೊಡ್ಡವ್ರು ಮುಚ್ಚಿಡ್ಬಹುದು, ಆದ್ರೆ ಮಗು ಮುಚ್ಚಿಡಕ್ ಸಾಧ್ಯ ಇಲ್ಲ. ಆದ್ರಿಂದ ಒಳ್ಳೇದನ್ನೇ ಕೇಳಿಸ್ಬೇಕು, ಒಳ್ಳೇದನ್ನೇ ನಾವು ಏನನ್ನು ಫೀಡ್ ಮಾಡ್ತೀವೋ ಅದು ವಾಪಸ್ ಬರ್ತದೆ ಅಷ್ಟೇ. ಆದ್ರಿಂದ ಒಳ್ಳೇದನ್ನ ಶ್ರವಣ ಮಾಡೋದು, ಅದನ್ನೇ ಕೀರ್ತನೆ ಮಾಡೋದು. ಆಮೇಲೆ ಇದು ಹೆಂಗಾಗತ್ತೆ ಅಂದ್ರೆ ಬೀಜ ವೃಕ್ಷ ನ್ಯಾಯ ಅಂತಿರಲ್ಲ, ಅದು ನೀವು ಹಾಡಿದ್ದು ಒಳಗಡೆ ಚಿತ್ರದಲ್ಲಿ ರೆಕಾರ್ಡ್ ಆಗ್ತಿರುತ್ತೆ, ಮತ್ತೆ ಚಿತ್ರದಲ್ಲಿ ಇದ್ದಿದ್ದು ಹೊರಗೆ ಬರ್ತಾ ಇರುತ್ತೆ, ಹೊರಗಿದ್ದಿದ್ದು ಒಳಗೆ ಹೋಗುತ್ತೆ, ಒಳಗೆ ಹೋಗಿದ್ದು ಹೊರಗೆ ಬರ್ತಾ ಇರುತ್ತೆ. ಅದಕ್ಕೆ ಚೆನ್ನಾಗಿರೋದನ್ನೇ ಕೇಳಬೇಕು, ಚೆನ್ನಾಗಿರೋದನ್ನೇ ಹಾಡಬೇಕು. ಮತ್ತೆ ಈಗಿನ ಚಿತ್ರಗೀತೆಗಳು ಒಳ್ಳೆವಿಲ್ಲ, ಬಹಳ ಅದ್ರಲ್ಲಿ ಸಂಗೀತವೂ ಇಲ್ಲ ಸಾಹಿತ್ಯವೂ ಇಲ್ಲ, ಹಂಗಾಗ್ಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗ ಇನ್ನೂ ಸಾಹಿತ್ಯ ಸಂಗೀತ ಅದ್ರಲ್ಲಿ ಇರ್ತಿತ್ತು. ಮತ್ತು ಒಂದು ಸಿನಿಮಾ ಅಥವಾ ಚಿತ್ರಗೀತೆ ಎಲ್ಲರೂ ಮನೇಲಿ ಸೇರ್ಕೊಂಡು ಹಾಡ್ಬೋದಾಗಿತ್ತು, ಸಿನಿಮಾ ನೋಡ್ಬೋದಾಗಿತ್ತು. ಈಗಿಲ್ಲ. ಆಮೇಲೆ ಅದರಲ್ಲಿ ನೀತಿ ಇರ್ತಿತ್ತು. ಅದರಲ್ಲೂ ನಾವು ಚಿಕ್ಕವರಿದ್ದಾಗಂತೂ ಎಂತೆಂಥ ಹಾಡುಗಳು, ಆಗಿನ ಕಾಲದ ಹಾಡುಗಳು ನೆನೆಸ್ಕೊಂಡ್ಬಿಟ್ರೆ ಕೆಲವು ಇವತ್ತಿಗೂ ಕೂಡ ಮರ್ತೋಗಿಲ್ಲ ಜನರ ಬಾಯಿಂದ. ಬಂಗಾರದ ಮನುಷ್ಯನ ಕೆಲವು ಹಾಡುಗಳು, ಭಕ್ತ ಸಿರಿಯಾಳ, ಅವಾಗ ಎಲ್ಲೆಲ್ಲಿ ನೋಡಿದ್ರು ನಾವು ಬಸ್ಸಲ್ಲೂ ಕೂಡ ಭಿಕ್ಷೆ ಬೇಡವರು ಹಾಡ್ತಿದ್ರು. ಶಿವ ಶಿವ ಎಂದರೆ ಭಯವಿಲ್ಲ, ಏಕೋ ಈ ಕೋಪ ಶಂಕರ. ಭಿಕ್ಷುಕರು ಕೂಡ ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ ಅಂತ ಹೇಳಿ. ಅಂದ್ರೆ ಇಂಥ ಹಾಡುಗಳು ಆಗದು ಎಂದು, ಕೈಲಾಗದು ಎಂದು, ಹಾಡಿಸಿ ನೋಡು ಬೀಳಿಸಿ ನೋಡು, ಮಾನವ ಮೂಳೆ ಮಾಂಸದ ತಡಿಕೆ, ಎಂತೆಂಥ ಹಾಡುಗಳು. ಅವನು ಅದಕ್ಕೆ ನಾವು 9ನೇ ಕ್ಲಾಸಲ್ಲಿ ಇದ್ದಾಗ ತೀರ್ಕೊಂಡ್ರು ಅವರು, ಹುಣಸೂರು ಕೃಷ್ಣಮೂರ್ತಿ ಅಂತ ಹೇಳಿ. ಇದರಲ್ಲಿ ಹೆಚ್ಚು ಹಾಡುಗಳನ್ನು ಬರೆದವರು, ಈಗ ನಾನೇನು ಹೇಳಿದ್ನಲ್ಲ ಅದರಲ್ಲಿ ಹೆಚ್ಚು ಹಾಡುಗಳು ಅವ್ರದ್ದೇ. ಅವ್ರಿಗೆ ನಾನು ಅವಾಗಲೇ ಅಂತಿದ್ದೆ ಆಧುನಿಕ ಪುರಂದರದಾಸರು ಅವರು ಅಂತ. ಅಷ್ಟು ಚೆನ್ನಾಗಿ ಹಾಡುಗಳನ್ನು ಬರೀತಿದ್ರು, ಅಷ್ಟು ಚೆನ್ನಾಗಿ ಹಾಡ್ತಿದ್ರು ಅವರು. ಪ್ರಾಯಶಃ ಪಿ ವಿ ಶ್ರೀನಿವಾಸ್ ಏನು ಬರ್ಕೊಂಡು ಹಾಡಿದ್ದು ಕಡಿಮೆ ಅಂತ ಕಾಣಿಸುತ್ತ. ಅವರು ಅಭ್ಯಾಸ ಮಾಡ್ಕೊಂಡೇ ಹಾಡ್ತಿದ್ರು. ಬರ್ಕೊಂಡು ಹಾಡೋದಕ್ಕೂ ಅಭ್ಯಾಸ ಮಾಡ್ಕೊಂಡು ಹಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಬಾಯಿಪಾಟ್ ಕಲ್ತೇನು ಹಾಡ್ತೀವಲ್ಲ ಅದರಲ್ಲಿ ಭಕ್ತಿ ಭಾವ ತುಂಬುತ್ತೆ. ಈಗೇನು ಕರೋಕೆ ಹಾಕೊಂಡು ನೋಡ್ಕೊಂಡು ಹಾಡ್ತಿರ್ತಾರಲ್ಲ ಅದ್ರಲ್ಲಿ ಏನು ಭಕ್ತಿನೂ ಇರಲ್ಲ, ಭಾವನೂ ಇರಲ್ಲ, ಸುಮ್ಮನೆ ಮುಗಿಸ್ಬೇಕಾಗಿರ್ತದ. ಮುಗ್ಸಕ್ಕೋಸ್ಕರ ಹಾಡೋದು, ಮುಂದೆ ಸ್ವಾಗತಕ್ಕೋಸ್ಕರ ಕೇಳೋದು. ಇವ್ರು ಸ್ವಾಗತ ಭಾಷಣ ಕಾಯ್ತಿರ್ತಾರ, ಅದಕ್ಕೆ ಅದನ್ನು ಕೇಳ್ತಿರ್ತಾರೆ, ಸುಮ್ಮನೆ ಮುಗಿಸ್ಬೇಕಾಗಿದೆ ಅಂತ. ಇದರಿಂದ ಪ್ರಯೋಜನ ಇಲ್ಲ. ಒಂದು ಹಾಡು ನಮ್ಮ ಬಾಯಿಂದ ಬರ್ಬೇಕಾದ್ರೆ ಅದ್ ನೋಡ್ಕೊಂಡು ಹಾಡಿದ್ರೆ ಚೆನ್ನಾಗಿರಲ್ಲ, ಅದನ್ನ ಕಲಿತೆ ಹಾಡಬೇಕು. ಭಾಷಣಗಳಾಗ್ಲಿ ಹಾಡುಗಳಾಗ್ಲಿ ಕಲಿತು ಬಾಯ್ಪಾಟ್ ಮಾಡಿಬಿಟ್ಟು ಅದನ್ನ ಅನುಭವಿಸಿ ನಾವು ಮಾತಾಡಿದಾಗ, ಅನುಭವಿಸಿ ಹಾಡಿದಾಗ ಅದರ ಸುಖನೇ ಬೇರೆ. ಕೇಳೋರ್ಗೂ ಅಷ್ಟೇ ಆ ಸುಖ ಆಗತ್ತೆ, ಹೇಳೋರ್ಗೂ ಅಷ್ಟೇ ಸುಖ ಆಗತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.